ಅಂದು 1999. ತಮಿಳು ಮತ್ತು ತೆಲುಗಿನಲ್ಲಿ ಏಕಕಾಲದಲ್ಲಿ ಒಂದು ಚಿತ್ರ ತೆರೆ ಕಾಣುತ್ತೆ. ಪ್ರೇಮಿಕುಲ ರೋಜು ಚಿತ್ರದ ನಾಯಕ ಕುನಾಲ್ ಸಿಂಗ್. ಒಂದು ಕಾಲದಲ್ಲಿ ತುಂಬಾ ಯಶಸ್ವಿ ಚಿತ್ರಗಳನ್ನು ಕೊಟ್ಟ ನಾಯಕ. ಇಂತಹ ನಾಯಕ ಇದ್ದಕ್ಕಿದ್ದಂತೆ ಕೆಲವು ಕಾಂಟ್ರವರ್ಸಿಗಳಿಂದ ತಮ್ಮ ಜೀವನದ ಕೆರಿಯರನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಪ್ರತಿದಿನ ಹೊಸ ನಾಯಕರು ಚಿತ್ರರಂಗಕ್ಕೆ ಬರುತ್ತಾರೆ. ಅವರಲ್ಲಿ ಕೆಲವರು ಮಾತ್ರ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ. ಮತ್ತೆ ಕೆಲವರು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟರೂ ಮುಂದೆ ಯಶಸ್ಸು ಕಾಣದೆ ಬಂದಷ್ಟೇ ವೇಗವಾಗಿ ಹಿಂದೆ ಹೋಗುತ್ತಾರೆ. ಹೀಗೆ 1999ರಲ್ಲಿ ಪ್ರೇಮಿಕುಲ ರೋಜು ಚಿತ್ರದ ನಾಯಕನಾಗಿ ನಟಿಸಿದ ಕುನಾಲ್ ಸಿಂಗ್ ಅವರ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು. ಅಂದಿನ ಕಾಲದಲ್ಲಿ ಮೂಲತಃ ಟಾಪ್ ಹೀರೋ ಆಗಿದ್ದ ಕುನಾಲ್ ಉತ್ತರ ಭಾರತದ ಹರಿಯಾಣದಿಂದ ಚೆನ್ನೈಗೆ ಬಂದು ತಮಿಳು ಚಿತ್ರರಂಗದಲ್ಲಿ ಒಂದರ ಹಿಂದೆ ಒಂದರಂತೆ ಹಿಟ್ ಚಿತ್ರಗಳನ್ನು ಕೊಟ್ಟು ಇಡೀ ದಕ್ಷಿಣ ಭಾರತ ಮತ್ತು ಹಿಂದಿ ಚಿತ್ರರಂಗ ನಿಬ್ಬೆರಗಾಗುವಂತೆ ತಮ್ಮ ನಟನೆಯಿಂದ ಮನ ಸೆಳೆದ ಹುಡುಗ. ಇಂತಹ ಹುಡುಗ ಎಲ್ಲವನ್ನು ಕಳೆದುಕೊಂಡು ಮುಂದೆ ಒಂದು ದಿನ ಸಂಪಾದಕರಾಗಲು ಕಾರಣಗಳೇನು? ಕುನಾಲ್ ಮತ್ತು ತನ್ನ ಸಹನಟಿ ಸಿಮ್ರಾನ್ ಮೊನಾಲ್ ನಡುವೆ ಇದ್ದ ಸಂಬಂಧವೇನು? ಕುನಾಲ್ ಸಾವಿನ ರಹಸ್ಯ 16 ವರ್ಷವಾದರೂ ಅದು ಕೊಲೆಯೋ ಆತ್ಮಹತ್ಯೆಯೋ ಎಂದು ಸಿಬಿಐ ಇನ್ನೂ ಖಚಿತಪಡಿಸಲು ಸಾಧ್ಯವಾಗುತ್ತಿಲ್ಲ ಏಕೆ? फरवरी 2008 जगह मुंबई के लोखंडवाला का विंडसर मेयर अपार्टमेंट। कुणाल की लाश इसी अपार्टमेंट की बिल्डिंग नंबर 2 के फ्लैट नंबर 24 में। ಅಂದಿನ ಮುಂಬೈ ಭೂಗತ ಪಾತಕಿಗಳೊಂದಿಗೆ ಕುನಾಲ್ಗೆ ಇದ್ದ ಸಂಬಂಧವೇನು? ಆ ಎಲ್ಲ ನಂಬಲಾಗದ ಮಾಹಿತಿಯನ್ನು ನಿಮಗೆ ಹೇಳಲಿದ್ದೇವೆ ಈ ವಿಡಿಯೋದಲ್ಲಿ. ಕುನಾಲ್ ಕೃಷ್ಣ ಸಿಂಗ್ ಅಲಿಯಾಸ್ ಕುನಾಲ್ ಸಿಂಗ್ ಸೆಪ್ಟೆಂಬರ್ 29, 1976ರಂದು ಹರಿಯಾಣದ ಚಂಡೀಗಢದಲ್ಲಿ ಜನಿಸುತ್ತಾರೆ. ಅವರ ತಂದೆ ರಾಜೇಂದ್ರ ಸಿಂಗ್, ತಾಯಿ ಜ್ಯೋತಿ ಸಿಂಗ್. ಅವರಿಗೆ ಒಬ್ಬ ತಮ್ಮ ಮತ್ತು ತಂಗಿ ಕೂಡ ಇದ್ದಾರೆ. ಅವರ ತಂದೆ ಭಾರತೀಯ ಸೇನೆಯಲ್ಲಿ ಮೇಜರ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ತಾಯಿ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು. ಕುನಾಲ್ ಬಾಲ್ಯದಿಂದಲೂ ತುಂಬಾ ಸಕ್ರಿಯರಾಗಿದ್ದರು. ಆದ್ದರಿಂದ ಜಿಮ್ನಾಸ್ಟಿಕ್ ಮತ್ತು ಕರಾಟೆ ಕಲಿತರು. ಹೀಗಾಗಿ ಅವರು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ದರು. ಕುನಾಲ್ ತಮ್ಮ ಶಾಲಾ ಶಿಕ್ಷಣವನ್ನು ಚಂಡೀಗಢದ ಆರ್ಮಿ ಪಬ್ಲಿಕ್ ಶಾಲೆಯಲ್ಲಿ ಮಾಡಿದರು. ತನ್ನ ಅಧ್ಯಯನದಲ್ಲಿ ಸಕ್ರಿಯವಾಗಿದ್ದ ಕುನಾಲ್ರನ್ನು ನೋಡಿದ ಅವರ ತಂದೆ ಅವರನ್ನು ತನ್ನಂತೆ ಮಿಲಿಟರಿಗೆ ಸೇರಿಸಿಕೊಂಡು ಮಗನನ್ನು ಉತ್ತಮ ಸ್ಥಾನದಲ್ಲಿ ನೋಡಲು ಬಯಸಿದ್ದರು. ಆದರೆ ಕುನಾಲ್ ಬಾಲ್ಯದಿಂದಲೂ ಮಾಡೆಲಿಂಗ್ ಮತ್ತು ನಟನೆಯ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದರು. ಈ ಸಮಯದಲ್ಲಿ ಸೈನ್ಯ ಆಯೋಜಿಸಿದ ಮಿಸ್ಟರ್ ಕಿಂಗ್ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುನಾಲ್ ಆ ಸ್ಪರ್ಧೆಯಲ್ಲಿ ಗೆದ್ದರು. ಆ ಸ್ಪರ್ಧೆಯ ನಂತರ ಅವರು ಸ್ವತಃ ಸಾಕಷ್ಟು ಆತ್ಮವಿಶ್ವಾಸ ಹೊಂದುತ್ತಾರೆ. ಇದರ ಪರಿಣಾಮವಾಗಿ ಅವರು ಅಧ್ಯಯನ ಮಾಡುತ್ತಿದ್ದಾಗ ಕೆಲವು ಮಾಡೆಲಿಂಗ್ ರಾಂಪ್ ವಾಕ್ ಶೋಗಳಲ್ಲಿ ಭಾಗವಹಿಸಿದರು ಮತ್ತು ಸ್ಥಳೀಯ ಜಾಹೀರಾತುಗಳಲ್ಲಿ ಮತ್ತು ಕೆಲವು ಕೆಫೆ ಜಾಹೀರಾತುಗಳಲ್ಲಿ ನಟಿಸಿದರು. ನಂತರ ಇವರು ತನ್ನ ಸ್ನೇಹಿತ ವಲಯದಲ್ಲಿ ಉತ್ತಮ ಖ್ಯಾತಿಯನ್ನು ಪಡೆಯುತ್ತಾರೆ. ಹೀಗಾಗಿ ಅವರು ಚಲನಚಿತ್ರಗಳಲ್ಲಿ ಪ್ರಯತ್ನಿಸಿದರೆ ಅವರಿಗೆ ಉತ್ತಮ ಭವಿಷ್ಯವಿದೆ ಎಂದು ಅವರ ಸ್ನೇಹಿತರು ಪ್ರೋತ್ಸಾಹಿಸುತ್ತಾರೆ. ನಂತರ ಎಲ್ಲರೂ ಸೇರಿ ಕುನಾಲ್ ಬಾಂಬೆಗೆ ಹೋಗಿ ಚಲನಚಿತ್ರಗಳಲ್ಲಿ ಅವಕಾಶಕ್ಕಾಗಿ ಪ್ರಯತ್ನಿಸಬಹುದು, ಹಾಗೆ ತನ್ನ ಅಧ್ಯಯನವನ್ನು ಮುಂದುವರಿಸಬಹುದೆಂದು ಕುನಾಲ್ ಹೆತ್ತವರಿಗೆ ಮನವರಿಕೆ ಮಾಡುತ್ತಾರೆ. ನಂತರ ಮುಂಬೈನ ಜೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ಗೆ ಸೇರುತ್ತಾರೆ. ಒಂದು ಕಡೆ ಅಧ್ಯಯನ ಮಾಡುತ್ತಾ ಮತ್ತೊಂದು ಕಡೆ ಮಾಡೆಲಿಂಗ್ ಮತ್ತು ಚಲನಚಿತ್ರಗಳಲ್ಲಿ ನಟಿಸಲು ಪ್ರಯತ್ನಿಸುತ್ತಾರೆ. ಅವರು ಚಲನಚಿತ್ರ ಆಡಿಷನ್ಗಳಲ್ಲಿ ಸಾಕಷ್ಟು ಭಾಗವಹಿಸುತ್ತಾರೆ. 4 ವರ್ಷಗಳ ಕಾಲ ಪ್ರಯತ್ನಿಸಿದ ನಂತರ ಯಾರೂ ಅವರಿಗೆ ಚಲನಚಿತ್ರಗಳಲ್ಲಿ ಅವಕಾಶಗಳನ್ನು ನೀಡುವುದಿಲ್ಲ. ನಂತರ ಈ ಹಿಂದೆ ಕದೀರ್ ಎಂಬ ತಮಿಳು ನಿರ್ದೇಶಕ ವಿನೀತ್ ಅಬ್ಬಾಸ್ ಮತ್ತು ಟಬು ಅವರೊಂದಿಗೆ ಪ್ರೇಮದೇಶಂ ಎಂಬ ಚಲನಚಿತ್ರವನ್ನು ಮಾಡಿದ್ದರು. ಆ ಚಿತ್ರ ಬಿಡುಗಡೆಯಾದಾಗ ಅದು ಸೂಪರ್ ಡ್ಯೂಪರ್ ಹಿಟ್ ಆಯಿತು. ನಂತರ ಪ್ರೇಮಿಕುಲ ರೋಜು ಚಿತ್ರಕ್ಕೆ ಕೈ ಹಾಕುತ್ತಾರೆ. ಆಗ ಆ ಪಾತ್ರಕ್ಕಾಗಿ ಹೊಸ ಮುಖವನ್ನು ಪರಿಚಯಿಸುವ ಸಲುವಾಗಿ ಹುಡುಗನೊಬ್ಬನನ್ನು ಹುಡುಕಿ ತಮಿಳು ಚಿತ್ರರಂಗಕ್ಕೆ ಪರಿಚಯಿಸಲು ನಿರ್ಧರಿಸುತ್ತಾರೆ. ನಂತರ ಒಂದು ಆಡಿಷನ್ ಕೂಡ ನಡೆಯುತ್ತದೆ. ಎಂ ರತ್ನರ್ ಅವರು ಈ ಚಿತ್ರದ ನಿರ್ಮಾಪಕರಾಗುತ್ತಾರೆ. ಈ ವೇಳೆ ನಿರ್ದೇಶಕ ಕದೀರ್ ಕೂಡ ಕಾಸ್ಟಿಂಗ್ ಡೈರೆಕ್ಟರ್ಗಳ ಮೂಲಕ ಕೆಲವು ಪ್ರೊಫೈಲ್ಗಳನ್ನು ನೋಡುತ್ತಿದ್ದರು. ಬಾಂಬೆಯಲ್ಲಿದ್ದ ಒಬ್ಬ ನಿರ್ದೇಶಕರು ಕುನಾಲ್ ಅವರ ಫೋಟೋಗಳನ್ನು ನಿರ್ದೇಶಕ ಕದೀರ್ ಅವರಿಗೆ ಮೇಲ್ ಮಾಡುತ್ತಾರೆ.
ಕುನಾಲ್ ಅವರ ಕಣ್ಣಿನ ನೋಟವನ್ನು ಇಷ್ಟಪಟ್ಟ ಕದೀರ್ ಆಡಿಷನ್ಗಾಗಿ ಚೆನ್ನೈಗೆ ಬರಲು ಕುನಾಲ್ ಅವರನ್ನು ಕೇಳಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಕುನಾಲ್ ಈಗಾಗಲೇ ತನ್ನ ಬಿಟೆಕ್ ಅನ್ನು ಪೂರ್ಣಗೊಳಿಸಿದ್ದರಿಂದ ಕೊನೆಯದಾಗಿ 1998ರಲ್ಲಿ ದಕ್ಷಿಣ ಭಾರತದತ್ತ ಮುಖ ಮಾಡಿ ತನ್ನ ಅದೃಷ್ಟವನ್ನು ಪ್ರಯತ್ನಿಸಲು ನಿರ್ಧರಿಸುತ್ತಾರೆ. ನಂತರ ಚೆನ್ನೈನಲ್ಲಿ ಇಳಿದ ಕುನಾಲ್ ನೇರವಾಗಿ ಕದೀರ್ ಕಚೇರಿಗೆ ಹೋಗುತ್ತಾರೆ. ಅಲ್ಲಿ ಕುನಾಲ್ಗೆ ಆ ಚಿತ್ರದ ಕೆಲವು ಸಂಭಾಷಣೆಗಳನ್ನು ನೀಡಲಾಗುತ್ತದೆ. ತಮಿಳಿನಲ್ಲಿ ಒಂದೇ ಒಂದು ಪದ ಗೊತ್ತಿಲ್ಲದ ಕುನಾಲ್ ಆ ಸಂಭಾಷಣೆಗಳನ್ನು ಉಚ್ಚರಿಸಲು ಕಷ್ಟಪಡುತ್ತಾರೆ. ಆದರೆ ಈ ಮೊದಲೇ ಇಷ್ಟಪಟ್ಟಿದ್ದ ಕುನಾಲ್ ರವರನ್ನು ಡೈರೆಕ್ಟರ್ ಆದ ಕದೀರ್ ಅವರು ಬಿಟ್ಟುಕೊಡಲಿಲ್ಲ. ಹೇಗಾದರೂ ನಿನಗೆ ಬಂದ ಈ ಅವಕಾಶವನ್ನು ಬಿಡಬಾರದು ಎಂದು ಹೇಳುತ್ತಾರೆ. ನಂತರ ಕುನಾಲ್ರ ಕಠಿಣ ಪರಿಶ್ರಮ ಫಲ ನೀಡುತ್ತದೆ. ನಂತರ ಅವರ ಪರಿಶ್ರಮ ನೋಡಿದ ನಿರ್ದೇಶಕ ಕದೀರ್ ಪ್ರೇಮಿಕುಲ ರೋಜು ಚಿತ್ರದಲ್ಲಿ ಕುನಾಲ್ಗೆ ನಾಯಕನಾಗಿ ಅವಕಾಶ ನೀಡುತ್ತಾರೆ. ಈಗಾಗಲೇ ಹಿಂದಿಯಲ್ಲಿ ಟಾಪ್ ನಟಿಯಾಗಿದ್ದ ಸೋನಾಲಿ ಬೇಂದ್ರೆಯನ್ನು ನಾಯಕಿಯಾಗಿ ಆಯ್ಕೆ ಮಾಡುತ್ತಾರೆ. ಈ ಚಿತ್ರದ ಶೂಟಿಂಗ್ ನಡೆಯುತ್ತಿರುವಾಗ ಕೆಲವು ಚಲನಚಿತ್ರ ವಿಮರ್ಶಕರು ಕುನಾಲ್ ಸಂಪೂರ್ಣವಾಗಿ ಉತ್ತರ ಭಾರತದ ಮುಖದವನು ಎಂದು ಅಣಗಿಸುತ್ತಾರೆ. ಅವನನ್ನು ನಾಯಕನನ್ನಾಗಿ ಹಾಕಿಕೊಂಡು ಸಿನಿಮಾ ಮಾಡಿದರೆ ದಕ್ಷಿಣ భారతీయుರು ಖಂಡಿತವಾಗಿಯೂ ಅದನ್ನು ನೋಡುವುದಿಲ್ಲ ಎಂದು భావిಸುತ್ತಾರೆ. ఇంట్లో ఎవరికైనా ఒంట్లో బాలేదా? ప్రాబ్లం ఏంటో చెప్పా, నేను తీరుస్తాను. అది తీర్చడం మీ వల్ల కాదు. ఎనీవే థ్యాంక్ యూ తమ్ముడు. ಆದರೆ ತಲೆ ಕೆಡಿಸಿಕೊಳ್ಳದ ನಿರ್ದೇಶಕ ಕದೀರ್ ಚಿತ್ರದ ಶೂಟಿಂಗ್ ಮುಗಿಸಿ ಜುಲೈ 19, 1999ರಂದು ತಮಿಳಿನಲ್ಲಿ ಕಾದಲರ್ ದಿನಂ ಮತ್ತು ತೆಲುಗಿನಲ್ಲಿ ಪ್ರೇಮಿಕುಲ ರೋಜು ಎಂದು ಬಿಡುಗಡೆ ಮಾಡುತ್ತಾರೆ. ಈ ಚಿತ್ರ ಎರಡೂ ಭಾಷೆಗಳಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತದೆ. ಜನರ ಪ್ರತಿಕ್ರಿಯೆಯನ್ನು ನೋಡಿದ ನಿರ್ದೇಶಕ ಕದೀರ್ ಈ ಚಿತ್ರವನ್ನು ಹಿಂದಿಯಲ್ಲೂ ಬಿಡುಗಡೆ ಮಾಡಲು ನಿರ್ಧರಿಸುತ್ತಾರೆ. ಅವರು ಕೆಲವು ಹಿಂದಿ ಕಲಾವಿದರೊಂದಿಗೆ ಚಲನಚಿತ್ರದ ಕೆಲವು ದೃಶ್ಯಗಳನ್ನು ಮರುಹೊಂದಿಸಿ ಅದನ್ನು 2000ನೇ ಇಸವಿಯಲ್ಲಿ ದಿಲ್ ಹೈ ದಿಲ್ ಮೇನ್ ಎಂಬ ಚಲನಚಿತ್ರವಾಗಿ ಬಿಡುಗಡೆ ಮಾಡುತ್ತಾರೆ. ಈ ಚಿತ್ರಕ್ಕೆ ಹಿಂದಿಯಲ್ಲೂ ಉತ್ತಮ ರೆಸ್ಪಾನ್ಸ್ ಬರುತ್ತದೆ. ಹಾಗಾಗಿ ದಕ್ಷಿಣ ಮತ್ತು ಉತ್ತರ ಭಾರತದ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗುತ್ತವೆ ಎಂದು ಕುನಾಲ್ ಭಾವಿಸುತ್ತಾರೆ. ಆದರೆ ಬಾಲಿವುಡ್ನಲ್ಲಿ ಸಾಕಷ್ಟು ಸ್ಪರ್ಧೆ ಇದ್ದುದರಿಂದ ಅವಕಾಶಗಳು ಬರದಿದ್ದಾಗ ಕುನಾಲ್ ತಮ್ಮ ಮನೆಯನ್ನು ಮುಂಬೈನಿಂದ ಚೆನ್ನೈಗೆ ಸ್ಥಳಾಂತರಿಸುತ್ತಾರೆ. ನಂತರ ಅವರಿಗೆ ಸಿಕ್ಕ ಖ್ಯಾತಿಯಿಂದ ಅವರು ತಮಿಳಿನಲ್ಲಿ ಅವಕಾಶಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಮೊದಲಿಗೆ ನಿರ್ದೇಶಕ ಮುರಳೀಕೃಷ್ಣ ನಿರ್ದೇಶನದ ಪರ್ವೈ ಒಂಡ್ರೆ ಪೊಡುಂಬೆ ಚಿತ್ರದಲ್ಲಿ ಕುನಾಲ್ ನಾಯಕನಾಗಿ ಮತ್ತು ಸಿಮ್ರಾನ್ ಮೊನಲ್ ಅವರನ್ನು ನಾಯಕಿಯಾಗಿ ಪರಿಚಯಿಸಲಾಯಿತು. ಈ ಚಿತ್ರದ ಶೂಟಿಂಗ್ ವೇಳೆಯಲ್ಲಿ ಮೊನಲ್ ಮತ್ತು ಕುನಾಲ್ ಪರಸ್ಪರ ಚೆನ್ನಾಗಿ ಅರಿತುಕೊಂಡರು. ಆ ಪರಿಚಯವು ನಿಕಟ ಸಂಬಂಧವಾಗಿ ಮಾರ್ಪಟ್ಟಿತು ಮತ್ತು ಇಬ್ಬರು ಡೇಟಿಂಗ್ ಮಾಡಲು ಪ್ರಾರಂಭಿಸಿದರು. ಮೊನಲ್ ಕುನಾಲ್ಗೆ ಹತ್ತಿರವಾಗುವುದಕ್ಕೂ ಮುಂಚೆ ಅವರು ತಮಿಳು ನೃತ್ಯ ಸಂಯೋಜಕ ಸುಜಿತ್ ಅವರೊಂದಿಗೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದ್ದರು. ಕುನಾಲ್ ಮೊನಲ್ ಜೊತೆ ಡೇಟಿಂಗ್ ಮಾಡುತ್ತಿದ್ದಾನೆ ಎಂದು ತಿಳಿದಾಗ ಕಲಾ ಮಾಸ್ಟರ್ ತನ್ನ ಸಹೋದರನಿಗೆ ಮೊನಲ್ ಬಗ್ಗೆ ಹೇಳಿ ಅವಳಿಂದ ದೂರವಿರಲು ಹೇಳುತ್ತಾರೆ. ಆದರೆ ಸುಜಿತ್ ಈ ಮಾತುಗಳನ್ನು ನಂಬಲಿಲ್ಲ ಮತ್ತು ಮೊನಲ್ ಅವರನ್ನು ಆಗಾಗ್ಗೆ ಭೇಟಿಯಾಗುತ್ತಲೇ ಇದ್ದರು. ಹೀಗಾಗಿ 2001ರಲ್ಲಿ ಪರ್ವೈ ಒಂಡ್ರೆ ಪೊಡುಂಬೆ ಚಿತ್ರ ಬಿಡುಗಡೆಯಾಗಿ ಸೂಪರ್ ಡೂಪರ್ ಹಿಟ್ ಆದಾಗ ಕುನಾಲ್ ಮತ್ತು ಮೊನಲ್ ಮತ್ತೆ ಪೇಸದ ಕಣ್ಣಂ ಪೇಸುಮೆ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ಮತ್ತು ಅವರ ಸಂಬಂಧವು ಎಲ್ಲಾ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಲ್ಲಿ ಚರ್ಚೆಯ ವಿಷಯವಾಯಿತು. ಸುಜಿತ್ ಮೊನಲ್ ಜೊತೆ ಬೇರ್ಪಟ್ಟರು. ಆದರೆ ಈ ಘಟನೆಯ ಹೊರತಾಗಿಯೂ ಮೊನಲ್ ಕುನಾಲ್ಗೆ ಹತ್ತಿರವಾಗಿದ್ದರು. ನಂತರ ಕುನಾಲ್ ಅವರ ತಂದೆಗೆ ಇವರ ಸಂಬಂಧದ ಬಗ್ಗೆ ತಿಳಿದಾಗ ಅವರು ಅವರ ಸಹೋದ್ಯೋಗಿಯ ಮಗಳು ಅನುರಾಧ ಅವರೊಂದಿಗೆ ಕುನಾಲ್ ಮದುವೆಯನ್ನು ನಿಶ್ಚಯಿಸಿದರು. ಕುನಾಲ್ ಆರಂಭದಲ್ಲಿ ಈ ಮದುವೆಗೆ ಒಪ್ಪದಿದ್ದರೂ ತನ್ನ ತಂದೆಯ ಭಯದಿಂದಾಗಿ ಅವರು ಒಪ್ಪಬೇಕಾಯಿತು. ಮಾರ್ಚ್ 2002ರಲ್ಲಿ ಕುನಾಲ್ ಮತ್ತು ಅನುರಾಧ ಅವರ ಮದುವೆ ಹಿರಿಯರ ಸಮ್ಮುಖದಲ್ಲಿ ನಡೆಯಿತು. ಅಲ್ಲಿಯವರೆಗೆ ಈ ಮದುವೆಯ ಬಗ್ಗೆ ತಿಳಿದಿರದ ಮೊನಲ್ ಮರುದಿನ ಕುನಾಲ್ ಅವರ ಮದುವೆಯ ಫೋಟೋಗಳನ್ನು ಪೇಪರ್ನಲ್ಲಿ ನೋಡಿ ದಿಗ್ಭ್ರಾಂತರಾದರು. ಆದ್ದರಿಂದ ಮತ್ತೆ ತನ್ನ ಜೀವನವನ್ನು ಸರಿಪಡಿಸಿಕೊಳ್ಳಲು ತನ್ನ ಮಾಜಿ ಗೆಳೆಯ ಸುಜಿತ್ ಅವರನ್ನು ಭೇಟಿಯಾಗಲು ಮನೆಗೆ ಹೋದರು. ಈ ವಿಷಯ ತಿಳಿದ ಕಲಾ ಮಾಸ್ಟರ್ ಮೊನಲ್ಗೆ ಎಚ್ಚರಿಕೆ ನೀಡಿ ತನ್ನ ಸಹೋದರರಿಂದ ದೂರ ಇರುವಂತೆ ಹೇಳುತ್ತಾರೆ. ನಂತರ ಮೊನಲ್ ಅಲ್ಲಿಂದ ಮನೆಗೆ ಬಂದು ಸುಜಿತ್ರೊಂದಿಗೆ ಮಾತನಾಡಲು ತನ್ನ ಲ್ಯಾಂಡ್ಲೈನ್ ನಲ್ಲಿ ಕರೆ ಮಾಡುತ್ತಾರೆ. ಸುಜಿತ್ ಫೋನ್ ತೆಗೆದುಕೊಂಡಾಗ ಮೊನಲ್ ಅವರೊಂದಿಗೆ ಗಂಟೆಗಳ ಕಾಲ ಮಾತನಾಡುವ ಮೂಲಕ ಅವರನ್ನು ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಆದರೆ ಈಗಾಗಲೇ ಮೊನಲ್ನ ಪ್ರೀತಿಯಲ್ಲಿ ಹೃದಯಘಾತಕ್ಕೊಳಗಾಗಿದ್ದ ಸುಜಿತ್ ಮತ್ತೆ ಮೊನಲ್ ಜೊತೆ ತೇಪೆ ಹಾಕುವ ಯಾವುದೇ ಆಸಕ್ತಿಯನ್ನು ತೋರಿಸಲಿಲ್ಲ. ಇದರಿಂದ ಮೊನಲ್ ಅವರು ಮಾತನಾಡುತ್ತಿರುವಾಗಲೇ ಫೋನ್ ಅನ್ನು ಕಟ್ ಮಾಡುತ್ತಾರೆ. ಆ ಕೋಪದಲ್ಲಿ ಏನು ಮಾಡಬೇಕೆಂದು ಮೊನಲ್ಗೆ ತಿಳಿಯಲಿಲ್ಲ. ಅವಳಿಗೆ ಸಂಭವಿಸಿದ ಈ ಎರಡೂ ಘಟನೆಗಳನ್ನು ಸಹಿಸಿಕೊಳ್ಳಲಾಗದೆ ಅವರು ಏಪ್ರಿಲ್ 14, 2002ರಲ್ಲಿ ಕೇವಲ 21ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೆ ವಿದಾಯ ಹೇಳಿ ಇಹಲೋಕ ತ್ಯಜಿಸುತ್ತಾರೆ.
ಆಕೆಯ ಸಾವಿನ ನಂತರ ಇಡೀ ತಮಿಳು ಚಿತ್ರರಂಗ ಕುನಾಲ್ರನ್ನು ಅಪರಾಧಿ ಎಂದು ನೋಡಲು ಪ್ರಾರಂಭಿಸಿಬಿಡುತ್ತದೆ. ಕುನಾಲ್ ಮೊನಾಲ್ರನ್ನು ಪ್ರೀತಿಸಿದ್ದಕ್ಕಾಗಿ ಮತ್ತು ಇನ್ನೊಬ್ಬ ಹುಡುಗಿಯನ್ನು ಮದುವೆಯಾಗಿದ್ದಕ್ಕಾಗಿ ಅಂದು అపరాధి స్థాನದಲ್ಲಿ నింతు ಎಲ್ಲರ ಟೀಕೆಗಳಿಗೆ గురియాగుతారు. నా తెలివితేటల వల్లే నాకు సీట్ వచ్చింది అనుకునేవాడిని. ప్రొఫెసర్ చెప్పిన తర్వాతే నాకు నిజం తెలిసింది. కాలేజీలో సీట్ ఇవ్వడం మాత్రమే కాకుండా ನಂತರ ಈ ಎಲ್ಲ ಕಾರಣಗಳಿಂದಾಗಿ ಮುಂದೆ ಕುನಾಲ್ ರವರ ವರ್ಚಸ್ಸು ನಿಧಾನವಾಗಿ ಚಿತ್ರರಂಗದಲ್ಲಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ನಂತರ ನಾಯಕನಾಗಿ ಯಾವುದೇ ಅವಕಾಶಗಳು ಸಿಗದಿದ್ದಾಗ ಕುನಾಲ್ ಕೆಲವೊಂದು ಚಿತ್ರಗಳಲ್ಲಿ ಎರಡನೇ ನಾಯಕನಾಗಿ ತಮ್ಮ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸುತ್ತಾರೆ. ಆದರೆ ಅವರು ಆಕ್ಟ್ ಮಾಡಿದ ಅಷ್ಟೂ ಚಲನಚಿತ್ರಗಳು ಬಿಡುಗಡೆಯಾದರೂ ನಂತರ ಅವು ನೆಲಕಚ್ಚುತ್ತವೆ. ಇದರಿಂದ ಅವರು 2006ರಲ್ಲಿ ಕೆಲವು ಚಲನಚಿತ್ರಗಳಿಗೆ ಪೋಷಕ ಕಲಾವಿದರಾಗಲು ನಿರ್ಧರಿಸುತ್ತಾರೆ. 2007ರಲ್ಲಿ ಬಂದ ನಾನ್ ಬನಿನ್ ಕಾದಲ್ ಚಿತ್ರವು ವಿಫಲವಾದಾಗ ಕುನಾಲ್ ಅವರಿಗೆ ಚಲನಚಿತ್ರಗಳಲ್ಲಿ ಅವಕಾಶಗಳು ಸಂಪೂರ್ಣವಾಗಿ ಕಡಿಮೆಯಾಗುವುದವು. 1999ರಲ್ಲಿ ಪ್ರಾರಂಭವಾದ ಕುನಾಲ್ ಅವರ ವೃತ್ತಿ ಜೀವನವು 2002ರ ಹೊತ್ತಿಗೆ ಸಂಪೂರ್ಣವಾಗಿ ಕುಸಿಯಿತು. ಇದಕ್ಕೆ ಮುಖ್ಯ ಕಾರಣ ಕುನಾಲ್ ಅವರ ಭಾಷಾ ಸಮಸ್ಯೆ ಎಂದು ಹೇಳಬಹುದು. ಅವರ ಮೊದಲ ಚಿತ್ರ ತಮಿಳಿನಲ್ಲಿ ಹಿಟ್ ಆಗಿದ್ದರೂ ಅವರು ತಮಿಳು ಕಲಿಯದೆ ನಿರ್ದೇಶಕರು ಮತ್ತು ನಿರ್ಮಾಪಕರೊಂದಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಹಿಂದಿ ಅಥವಾ ಇಂಗ್ಲಿಷ್ ತಿಳಿದಿಲ್ಲದ ತಮಿಳು ನಿರ್ದೇಶಕರು ಮತ್ತು ನಿರ್ಮಾಪಕರು ಅವರೊಂದಿಗೆ ಕೆಲಸ ಮಾಡಲು ಆಸಕ್ತಿ ಹೊಂದಿರಲಿಲ್ಲ. ಎರಡನೆಯ ವಿಷಯವೆಂದರೆ ಕುನಾಲ್ ಕೇವಲ ಹಣಕ್ಕಾಗಿ ಪಾತ್ರಗಳನ್ನು ಮಾಡುತ್ತಿದ್ದರಿಂದ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಕೇವಲ 2 ವರ್ಷಗಳಲ್ಲಿ ಅವರು ನಾಯಕನ ಪಟ್ಟದಿಂದ ಮರೆಯಾಗಲು ಪ್ರಾರಂಭಿಸುತ್ತಾರೆ. ಮೂರನೆಯ ವಿಷಯವೆಂದರೆ ಕುನಾಲ್ಗೆ ನಂತರ ಪ್ಲೇ ಬಾಯ್ ಪಟ್ಟ ಸಿಕ್ಕಿತು ಮತ್ತು ಅವರು ನಟಿಸಿದ ನಾಯಕಿಯರೊಂದಿಗೆ ಡೇಟಿಂಗ್ನಲ್ಲಿ ಇರುತ್ತಾರೆಂದು ಸುದ್ದಿ ಮಾಧ್ಯಮಗಳಲ್ಲಿ ಹರಡಿತು. ಆದ್ದರಿಂದ ಜನರು ಅವರ ಚಲನಚಿತ್ರಗಳನ್ನು ವೀಕ್ಷಿಸಲು ಇಷ್ಟಪಡಲಿಲ್ಲ. ಇದಲ್ಲದೆ ಮೊನಾಲ್ನ ಸಾವಿಗೆ ಸಂಬಂಧಪಟ್ಟಂತೆ ಅವನೇ ಕಾರಣ ಎಂದು ಎಲ್ಲರೂ ಬಲವಾಗಿ ನಂಬಿದ್ದರು. ಈ ಎಲ್ಲಾ ಬೆಳವಣಿಗೆಗಳಿಂದ 2006ರಲ್ಲಿ ಕುನಾಲ್ ತನ್ನ ಮನೆಯನ್ನು ಚೆನ್ನೈನಿಂದ ಮುಂಬೈಗೆ ಸ್ಥಳಾಂತರಿಸುತ್ತಾರೆ. ಈ ಸಂದರ್ಭದಲ್ಲಿ ಕುನಾಲ್ ಮತ್ತು ಅನುರಾಧ ಅವರ ಸಂಬಂಧಕ್ಕೆ 2 ಹೆಣ್ಣು ಮಕ್ಕಳು ಜನಿಸಿದ್ದರು. ತೆಲುಗು ಮತ್ತು ಹಿಂದಿ ಸಿನಿಮಾಗಳಲ್ಲಿ ಅಭಿನಯಿಸಲು ಕುನಾಲ್ ಪ್ರಯತ್ನಿಸಿದರೂ ಯಾರೂ ಇವರಿಗೆ ಅವಕಾಶ ನೀಡಲಿಲ್ಲ. ಇದರಿಂದಾಗಿ ಕುನಾಲ್ ಅವರ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತೆ. ಹೀಗಾದಾಗ ತನ್ನ ತಂದೆಯಿಂದ ತನಗೆ ಬರಬೇಕಾದ ಆಸ್ತಿಯನ್ನು ತರಲು ಕುನಾಲ್ ಅವರು ತನ್ನ ಹೆಂಡತಿ ಅನುರಾಧರವರಿಗೆ ಹೇಳುತ್ತಾರೆ. ಆದರೆ ಅವರು ಅದಕ್ಕೆ ಒಪ್ಪದ ಕಾರಣ ಕುನಾಲ್ ತನ್ನ ಕೈಯನ್ನು 2 ಬಾರಿ ಕಟ್ ಮಾಡಿಕೊಳ್ಳುತ್ತಾರೆ. ನಂತರ ಆತ್ಮಹತ್ಯೆಗೂ ಕೂಡ ಪ್ರಯತ್ನಿಸುತ್ತಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಪತಿ ಹೀಗೆ ಮಾಡುವುದನ್ನು ಸಹಿಸಲಾಗದ ಅನುರಾಧ ತಮಗೆ ಬರಬೇಕಾದ ಆಸ್ತಿಯ ಪಾಲನ್ನು ತನ್ನ ಮಾವನ ಬಳಿ ಕೇಳುತ್ತಾರೆ. ಆದರೆ ಅವರ ಮಾವ ಒಪ್ಪಿಕೊಳ್ಳುವುದಿಲ್ಲ. ನಂತರ ಆಕೆಯ ಅತ್ತೆ ಆಸ್ತಿಯನ್ನು ವಿಭಜಿಸಲು ನಿರ್ಧರಿಸಿ ಕುನಾಲ್ ಆಸ್ತಿಗಳನ್ನು ಕೊಡುತ್ತಾರೆ. ಹೀಗೆ ಕುನಾಲ್ಗೆ ಬಂದ ಆಸ್ತಿ ಮಾರಾಟ ಮಾಡಿ ಬಾಂಬೆಯಲ್ಲಿ ತಮ್ಮದೇ ಆದ ಫ್ಲಾಟ್ ಒಂದನ್ನು ಖರೀದಿಸಲು ನಿರ್ಧರಿಸುತ್ತಾರೆ. ಉಳಿದ ಹಣದೊಂದಿಗೆ ಅವರು ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಅನ್ನು ಸ್ಥಾಪಿಸಲು ಮತ್ತು ಸ್ವತಃ ಗಂಡನನ್ನು ನಾಯಕನನ್ನಾಗಿ ಮಾಡಲು ಅವರ ಪತ್ನಿ ನಿರ್ಧರಿಸಿ ಕುನಾಲ್ರನ್ನು ಬೆಂಬಲಿಸುತ್ತಾರೆ. ಆದ್ದರಿಂದ ಕುನಾಲ್ ಆ ಆಸ್ತಿಗಳನ್ನು ಮಾರಾಟ ಮಾಡಲು ಪ್ರಾರಂಭ ಮಾಡುತ್ತಾರೆ. ಈ ಮಧ್ಯೆ ಕುನಾಲ್ ತನ್ನ ಕುಟುಂಬವನ್ನು ಬೆಂಬಲಿಸಲು ಸಂಪಾದಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅವರು ಮೊದಲು ಬಚ್ಕೆ ರಹನಾರೆ ಬಾಬಾ ಜಿಂದಾ ಚಲನಚಿತ್ರಗಳಿಗೆ ಸಂಪಾದಕರಾಗಿ ಕೆಲಸ ಮಾಡುತ್ತಾರೆ. ನಂತರ ಆ ಮಧ್ಯೆ ಅವರೊಂದು ಪ್ರೊಡಕ್ಷನ್ ಹೌಸ್ ತೆರೆದು ಯೋಗಿ ಎಂಬ ಕಥೆಯನ್ನು ಚಲನಚಿತ್ರವನ್ನಾಗಿ ಮಾಡಲು ನಾಯಕಿಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಹೀಗಾಗಿ ಅವರು ನಂತರ ಅರ್ಜುನ್ ಎಂಬ ನಿರ್ದೇಶಕನನ್ನು ಭೇಟಿಯಾಗುತ್ತಾರೆ. ನಂತರ ಆ ನಿರ್ದೇಶಕನ ಮೂಲಕ ಕುನಾಲ್ಗೆ ಲವಿನಾ ಭಾಟಿಯಾ ಎಂಬ ಹುಡುಗಿ ಪರಿಚಯವಾಗುತ್ತದೆ. ಹೀಗಾಗಿ ಈ ಚಿತ್ರದ ಚರ್ಚೆಯ ಸಮಯದಲ್ಲಿ ಇಬ್ಬರೂ ಆಗಾಗ್ಗೆ ಭೇಟಿಯಾಗುತ್ತಾರೆ. ಇದರ ಪರಿಣಾಮವಾಗಿ ಕುನಾಲ್ ಮತ್ತು ಲವಿನಾ ಭಾಟಿಯಾ ಸ್ನೇಹಿತರಾಗುತ್ತಾರೆ. ಪರಿಚಯ ಬೆಳೆದಂತೆ ಅದು ನಿಧಾನವಾಗಿ ನಿಕಟ ಸಂಬಂಧವಾಗಿ ಮಾರ್ಪಡುತ್ತದೆ. ಆ ಸಮಯದಲ್ಲಿ ಕುನಾಲ್ ಅವರು ಆಸ್ತಿಯನ್ನು ಮಾರಾಟ ಮಾಡಿ ಬಂದ ಹಣದಿಂದ ಮುಂಬೈನಲ್ಲಿ 3 BHK ಫ್ಲಾಟ್ ಖರೀದಿಸಿದರು ಮತ್ತು 70% ಮೊತ್ತವನ್ನು ಮುಂಗಡವಾಗಿ ನೀಡಿದರು. ಆದರೆ ಆಗ ಮತ್ತು ಈಗ ಮುಂಬೈನ 75% ಫ್ಲಾಟ್ಗಳ ಭೂಮಿಗಳು ಭೂಗತ ಗ್ಯಾಂಗ್ಗಳಿಗೆ ಸೇರಿರುತ್ತವೆ. ಅಂತಹ ಆಸ್ತಿಗಳನ್ನು ಜ್ಞಾನವಿಲ್ಲದೆ ಖರೀದಿಸಿದ್ದರೆ ಖರೀದಿದಾರರು ಅವುಗಳನ್ನು ಮರಳಿ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಕುನಾಲ್ ತನಗೆ ಅರಿವಿಲ್ಲದೆ ಅಂತಹ ಆಸ್ತಿಯಲ್ಲಿ ಹೂಡಿಕೆ ಮಾಡಿದ್ದು ಅಂದು ವಿಪರ್ಯಾಸವೇ ಸರಿ. ನಂತರ ಅವರು ಫ್ಲಾಟ್ ಅನ್ನು ಯಾವಾಗ ಹಸ್ತಾಂತರಿಸುತ್ತಾರೆ ಎಂದು ಕುನಾಲ್ ಮಾಲೀಕರನ್ನು ಕೇಳಿದಾಗ ಅವರು 1 ವಾರ 1 ತಿಂಗಳು ಎಂದು ಸಬೂಬು ಕೊಟ್ಟು ಮುಂದೆ ದಿನಗಳನ್ನು ದುಡುತ್ತಾ ಬರುತ್ತಾರೆ.
ಈ ಸಮಯದಲ್ಲಿ ಕುನಾಲ್ ಅವರ ಪತ್ನಿ ಕುನಾಲ್ ಮತ್ತು ಲವಿನಾ ಭಾಟಿಯಾ ಅವರೊಂದಿಗಿನ ಸಂಬಂಧದ ಬಗ್ಗೆ ತಿಳಿದುಕೊಂಡು ನಂತರ ಅವರಿಬ್ಬರು ಆಗಾಗ್ಗೆ ಜಗಳವಾಡುತ್ತಾ ತನ್ನ ಗಂಡನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನಂತರ ಕುನಾಲ್ ಅವರು ಫ್ಲಾಟ್ ಖರೀದಿಸಲು ಹೊಂದಿದ್ದ ಎಲ್ಲ ಹಣವನ್ನು ಚಲನಚಿತ್ರಗಳಲ್ಲಿ ಹೂಡಿಕೆ ಮಾಡಿದ್ದೇನೆ, ಅದಕ್ಕಾಗಿಯೇ ನಿನ್ನನ್ನು ಆ ಫ್ಲಾಟ್ಗೆ ಕರೆದುಕೊಂಡು ಹೋಗಲಿಲ್ಲ ಎಂದು ನಂಬಿಸುತ್ತಾರೆ. ನಂತರ ಪತಿಯಿಂದ ಬೇಸತ್ತ ಅನುರಾಧ ಅವರು ಹರಿಯಾಣದ ತಮ್ಮ ಊರಿಗೆ ಮಕ್ಕಳೊಂದಿಗೆ ಹೊರಟು ಹೋಗುತ್ತಾರೆ. ಹೆಂಡತಿ ಮತ್ತೆ ಮರಳಿ ಮನೆಗೆ ಬರಲು ಬಯಸಿದರೆ ಅದು ಫ್ಲಾಟ್ ಅನ್ನು ಅವಳಿಗೆ ಹಸ್ತಾಂತರಿಸಿದರೆ ಮಾತ್ರ ಎಂದು ಕುನಾಲ್ಗೆ ಅರ್ಥವಾಗುತ್ತದೆ. ಆದರೆ ಫ್ಲಾಟ್ ಮಾಲೀಕರಿಗೆ ಕರೆ ಮಾಡಿದರೆ ಅವರು ಎತ್ತಲಿಲ್ಲ. ಆದ್ದರಿಂದ ಕುನಾಲ್ ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ಇದೇ ವೇಳೆ ಮುಂಬೈ ಪೊಲೀಸರಿಗೆ ಇಂತಹ ಆಸ್ತಿಗಳ ಬಗ್ಗೆ ಮುಂಚಿತವಾಗಿ ತಿಳಿದಿದ್ದರಿಂದ ಅವರು ಈ ಪ್ರಕರಣದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಆದರೆ ಇದನ್ನು ತಿಳಿದಿರದ ಕುನಾಲ್ ಖಂಡಿತವಾಗಿಯೂ ತಮ್ಮ ಹಣ ಅಥವಾ ಫ್ಲಾಟ್ ಪಡೆಯುತ್ತಾರೆ ಎಂದು ಭಾವಿಸಿ ಪೊಲೀಸರು ದೂರು ದಾಖಲಿಸಿಕೊಳ್ಳುತ್ತಾರೆ. ನಂತರ ಕುನಾಲ್ ತನ್ನ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಯೋಗಿ ಚಿತ್ರದಲ್ಲಿ ನಾಯಕನಾಗಿ ಮತ್ತು ಲವಿನಾ ಭಾಟಿಯಾ ನಾಯಕಿಯಾಗಿ ಶೂಟಿಂಗ್ ಪ್ರಾರಂಭಿಸುತ್ತಾರೆ. ಕುನಾಲ್ ಅವರ ಪತ್ನಿ ಮನೆಯಿಂದ ಹೊರಹೋದಾಗಿನಿಂದ ಲವಿನಾ ಭಾಟಿಯಾ ಮತ್ತು ಕುನಾಲ್ ಒಟ್ಟಿಗೆ ವಾಸಿಸುತ್ತಾರೆ. 10 ದಿನಗಳ ಚಿತ್ರೀಕರಣದ ನಂತರ ಕುನಾಲ್ಗೆ ಆಗಾಗ್ಗೆ ಅಪರಿಚಿತ ಸಂಖ್ಯೆಗಳಿಂದ ಕರೆಗಳು ಬರತೊಡಗುತ್ತವೆ. ಈ ಕಾರಣದಿಂದಾಗಿ ಅವರು ಸ್ವಲ್ಪ ಆ ಸಮಯದಲ್ಲಿ ಉದ್ವಿಗ್ನರಾಗಿ ಇರುತ್ತಿದ್ದರು. ಇದೇ ವೇಳೆ ಮರುದಿನದ ಶೂಟಿಂಗ್ಗೆ ಬೇಕಾದ ವಸ್ತುಗಳನ್ನು ಪಡೆಯಲು ಕುನಾಲ್ ನಿರ್ದೇಶಕ, ಕಲಾ ನಿರ್ದೇಶಕ, ಕ್ಯಾಮರಾಮನ್ ಅವರೊಂದಿಗೆ ಸಭೆ ನಡೆಸಿದರು. ಸಭೆ ನಡೆಯುತ್ತಿರುವಾಗ ಫೋನ್ ಕರೆಗಳಿಂದಾಗಿ ಸ್ವಲ್ಪ ಉದ್ವಿಗ್ನರಾಗಿದ್ದ ಕುನಾಲ್ ಅವರು ಸಭೆಯಿಂದ ತಮ್ಮ ಕೋಣೆಗೆ ಹೋದರು. ಕುನಾಲ್ ವಿಶ್ರಾಂತಿ ಕೋಣೆಗೆ ಹೋದಾಗ ಹಾಲ್ನಲ್ಲಿ 4 ಜನರು ಕಾಯುತ್ತಿದ್ದರು. ನಂತರ ಕುನಾಲ್ ರವರು 1 ಗಂಟೆಯ ನಂತರವೂ ಹೊರಗೆ ಬರದಿದ್ದಾಗ ಅವರ ಕೋಣೆಯ ಬಾಗಿಲುಗಳನ್ನು ಮುರಿದರು ಮತ್ತು ಫೆಬ್ರವರಿ 7, 2008 ರಂದು 31ನೇ ವಯಸ್ಸಿನಲ್ಲಿ ಕುನಾಲ್ ವಾಪಸ್ಸಾಗದ ಜಗತ್ತಿಗೆ ಹೋಗಿದ್ದರು ಎಂದು ತಿಳಿಯುತ್ತದೆ. ಈ ಘಟನೆಯಿಂದ ಆಘಾತಕ್ಕೊಳಗಾದ ಲವಿನಾ ಭಾಟಿಯಾ ತಕ್ಷಣ ಪೊಲೀಸರಿಗೆ ಕರೆ ಮಾಡುತ್ತಾರೆ. ಅಲ್ಲಿಗೆ ಬಂದ ಪೊಲೀಸರು ಆ 4ರನ್ನು ಬಂಧಿಸುತ್ತಾರೆ. ಪ್ರಕರಣವನ್ನು 11 ತಿಂಗಳ ಕಾಲ ತನಿಖೆ ಮಾಡಿದ ನಂತರ ಯಾವುದೇ ಪುರಾವೆಗಳಿಲ್ಲದ ಕಾರಣ ಪೊಲೀಸರು ಅದನ್ನು ಆತ್ಮಹತ್ಯೆ ಪ್ರಕರಣವೆಂದು ಮುಚ್ಚುತ್ತಾರೆ. ಆದರೆ ಕುನಾಲ್ ಅವರ ತಂದೆ ತನ್ನ ಮಗ ಮಾಫಿಯಾಕ್ಕೆ ಸಂಬಂಧಿಸಿದ ಆಸ್ತಿಯಲ್ಲಿ ಹೂಡಿಕೆ ಮಾಡಿದ್ದನು. ಆದ್ದರಿಂದ ಮತ್ತೆ ಆ ಹಣವನ್ನು ಮರಳಿ ನೀಡುವಂತೆ ಕೇಳಿಕೊಂಡಿದ್ದನು. ಅದನ್ನು ವಾಪಸ್ ನೀಡುವಂತೆ ಬೆದರಿಕೆ ಹಾಕಿದಾಗ ಕುನಾಲ್ನನ್ನು 4 ದುಷ್ಕರ್ಮಿಗಳು ಅವನ ಫ್ಲಾಟ್ಗೆ ಬಂದು ಅವನನ್ನು ಹೊಡೆದು ಸಾಯಿಸಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಅಲ್ಲಿದ್ದ ಕುನಾಲ್ನ ಸಹೋದ್ಯೋಗಿಗಳಾದ 4 ಜನ ಭೂಗತ ಜಗತ್ತಿಗೆ ಎದರಿ ಆ 4 ಯಾರೆಂದು ಸತ್ಯವನ್ನು ಹೇಳಲಿಲ್ಲ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ಪೊಲೀಸರು ನಂತರ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುತ್ತಾರೆ. ಕುನಾಲ್ ಜಗತ್ತನ್ನು ತೊರೆದು 16 ವರ್ಷಗಳ ನಂತರವೂ ಈ ಪ್ರಕರಣ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಮೊನಾಲ್ ಈ ಜಗತ್ತನ್ನು ತೊರೆದ ನಂತರ ಕುನಾಲ್ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದರು. ಅಂತಹ ಅವಳ ಘೋರ ಕೃತ್ಯಕ್ಕೆ ನಾನೇ ಕಾರಣನಾದೆನೆ ಎಂದು ಕೆಲವರ ಕೈಲಿ ಅವರೇ ಹೇಳಿಕೊಂಡಿದ್ದರು. ಆದರೆ ಇತರರು ಹೇಳುವುದೇ ಬೇರೆ. ಅವರು ತಮ್ಮ ಗೆಳತಿ ಲವಿನಾ ಭಾಟಿಯಾ ಅವರೊಂದಿಗೆ ರಜಾ ದಿನಗಳಲ್ಲಿ ವಿದೇಶಿ ಪಾರ್ಟಿಗಳಲ್ಲಿ ಆಸ್ತಿಯನ್ನು ಮಾರಾಟ ಮಾಡಿ ಬಂದ ಹಣವನ್ನು ಖರ್ಚು ಮಾಡಿದ್ದಾರೆ. ಇದೇ ಕಾರಣದಿಂದಾಗಿ ಅವರ ಹೆಂಡತಿ ಅವರನ್ನು ತೊರೆದದ್ದು ಮತ್ತೆ ಅವರ ಹೆಂಡತಿ ಹಿಂತಿರುಗದಿದ್ದಾಗ ಅವರು ಎಷ್ಟು ಪ್ರಯತ್ನಿಸಿದರೂ ಬಾರದೇ ಇದ್ದಾಗ ಕುನಾಲ್ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದರು. ಈ ಜಗತ್ತಿನಲ್ಲಿ ಜೀವನಕ್ಕಿಂತ ಹೆಚ್ಚು ಮೌಲ್ಯಯುತವಾದದ್ದು ಯಾವುದೂ ಇಲ್ಲ ಎಂದು ತಿಳಿಯದ ಕುನಾಲ್ ಸ್ವಲ್ಪ ಆತುರಪಟ್ಟು ಬದುಕನ್ನೇ ಹಾಳು ಮಾಡಿಕೊಂಡರು. ಕುನಾಲ್ ಇದುವರೆಗೂ 15 ಚಿತ್ರಗಳಲ್ಲಿ ನಾಯಕನಾಗಿ ಮತ್ತು ಪೋಷಕ ಕಲಾವಿದನಾಗಿ ನಟಿಸಿದ್ದಾರೆ. ಆದರೆ ಅವರಿಗೆ ಬಂದ ಕೆಟ್ಟ ಸಮಯದಿಂದ ಖಿನ್ನತೆಗೆ ಒಳಗಾಗಿ ಒಂದು ದಿನ ಒಳ್ಳೆಯ ಸಮಯ ಬರಬಹುದು, ಅಲ್ಲಿಯವರೆಗೆ ನಾನು ದುಡುಕದೆ ಇರುವ ಬಾಳಲ್ಲಿ ಸುಖವಾಗಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಬಾಳಬೇಕು ಎಂದು ಯೋಚಿಸಿದ್ದರೆ ಅವರ ಜೀವನ ಸರಿಪಡಿಸಿಕೊಳ್ಳಬಹುದಿತ್ತೇನೋ. ಆದರೆ ಅದು ಹಾಗಾಗಲಿಲ್ಲ. ಇಲ್ಲಿ ಕುನಾಲ್ ಮತ್ತು ಮೊನಾಲ್ ರವರು ಇಬ್ಬರೂ ತಪ್ಪುಗಳನ್ನು ಮಾಡಿ ಸರಿಯಾದ ತಮ್ಮ ವೃತ್ತಿ ಜೀವನವನ್ನು ಅರ್ಥೈಸಿಕೊಳ್ಳಲಾಗದೆ ಎಡವಿ ಅವರ ಜೀವನ ಅವರೇ ಹಾಳು ಮಾಡಿಕೊಂಡು ಮತ್ತೆ ಬಾರದ ಜಾಗಕ್ಕೆ ಹೋದರು. ಆದರೆ ಇಂತಹ ಒಬ್ಬ ನಟನ ದುರಂತ ಅಂತ್ಯ ಕೇವಲ 31 ವರ್ಷಕ್ಕೆ ಹೀಗಾದದ್ದು ಮಾತ್ರ ದುರಂತವೇ ಸರಿ.